ಇದೊಂದು ಷಡ್ಯಂತ್ರ ಅಂತ ಮೊದಲು ಹೇಳಿದ್ದು ನಾವೇನಲ್ಲ, ಡಿ ಕೆ ಶಿವಕುಮಾರ್ ಅವರೇ ಹೇಳಿ. ಷಡ್ಯಂತ್ರ ಮಾಡಬೇಕು ಅಂತಂದರೆ ಅದರ ಹಿಂದೆ ಯಾರೋ ಇರಬೇಕು. ಯೂಟ್ಯೂಬ್ನಲ್ಲಿ ಏನು ಗೇಮಿಂಗ್ ವೆಬ್ಸೈಟ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಂತಹ ಸಮಿ ಆಲ್ ಆಫ್ ದ ಸಡನ್ನು ಮಾನಿಟೈಸೇಷನ್ ಬೇಡ, ನನಗೆ ಕಾಪಿರೈಟ್ ಬೇಡ, ಏಕಾಏಕಿ ಫ್ರೀಯಾಗಿ ವಿಡಿಯೋಗಳನ್ನ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ನಮ್ಮ ಹತ್ರ ಸಾಕ್ಷಿಗಳಿದೆ, ನಮ್ಮ ಹತ್ರ ಜೇಬಲ್ಲಿದೆ, ಮೊಬೈಲಲ್ಲಿದೆ, ದೆಹಲಿ ಪೊಲೀಸರು ದಂಗಾಗಿ ಹೋಗಿದ್ರು, ಇದನ್ನು ತೋರಿಸಿದ್ರೆ ಇವರೆಲ್ಲ ಲೈಫ್ ಟೈಮ್ ಜೈಲಲ್ಲಿ ಇರ್ತಾರೆ ಅಂತೆಲ್ಲ ಹಂತವಾಗಿ ಸುಳ್ಳುಗಳನ್ನು ಹೇಳ್ತಾ ಬಂದವರು ಲಾಸ್ಟ್ಗೆ UDR ಕಾಪಿಗಳನ್ನ ಇಟ್ಕೊಂಡು ಬಂದು ಇದೇ ಸಾಕ್ಷಿ ಇದೇ ದಾಖಲೆ ಅಂತ ಮಾತಾಡೋಕೆ ಶುರು ಮಾಡ್ತಾ ಇದ್ದಾರೆ. ಈಗ ಕೆಲವರಿಗೆ ಪುಕ್ಕೂ ಸ್ಟಾರ್ಟ್ ಆಗಿದೆ. ಅಯ್ಯಯ್ಯೋ, 4 ಅಸ್ಥಿ ಪಂಜರ ಸಿಕ್ಕಿದ್ರೆ ಈ ಕೇಸ್ನ ದಿಕ್ಕನ್ನೇ ನಾವು ಬದಲಾಯಿಸ್ಕೊಡ್ಬೋದಾಗಿತ್ತು, ನಮ್ಗೆ ಇವತ್ತು ಇಷ್ಟು ಕಷ್ಟ ಆಗ್ತಿದೆಯಲ್ಲ ಅಂತೇಳಿ ಇವಾಗ ಮಮ್ಮಲ ಮರುತ್ತಾ ಇರಬಹುದು. ಯಾವುದೋ ಮಹಿಳೆಯರನ್ನ ಉಳಿಸುವ NGO ಒಂದು ಆಟೋಮ್ಯಾಟಿಕಲಿ ಧರ್ಮಸ್ಥಳದ ವಿರುದ್ಧ ಬಂದು ಏಕಾಏಕಿ ಯಾಕೆ ನಿಂತ್ಕೊಳ್ಳೋದು? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಧರ್ಮಸ್ಥಳದ ಬುರುಡೆ ಕೇಸ್ಗೆ ಈಗ ED ಎಂಟ್ರಿ ಆಗ್ತಾ ಇದೆ. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆಗಿದ್ದು ಏನಕ್ಕೆ ಅಂತಂದರೆ, ನಿಮ್ಗೆ ಗೊತ್ತಲ್ಲ, ED ಎಂಟ್ರಿ ಆಗೋದೇನಕ್ಕೆ, ಹಣಕಾಸು ವ್ಯವಹಾರಗಳಲ್ಲಿ ಏನಾದರೂ ಅದು ಇದು ಆಗಿದ್ದರೆ, ಅನಧಿಕೃತವಾಗಿ ಒಂದಿಷ್ಟು ಟ್ರಾನ್ಸಾಕ್ಷನ್ಗಳಾಗಿದ್ದರೆ ಅದನ್ನೆಲ್ಲ ಪತ್ತೆ ಹಚ್ಚಿ ಈ ಷಡ್ಯಂತ್ರದ ಹಿಂದೆ ಯಾರು ದುಡ್ಡು ಕೊಟ್ಟರು, ಎಲ್ಲಿಂದ ದುಡ್ಡು ಬಂತು, ಯಾವ ಸಂಸ್ಥೆಯಿಂದ ಬಂತು, ಯಾರಿಗೆ ಇಂಡಿವಿಜುವಲಿ ಹೋಯಿತು, ಯಾವ ಯೂಟ್ಯೂಬರ್ಗೆ ಹೋಯಿತು, ಯಾವ ಹೋರಾಟಗಾರನಿಗೆ ಹೋಯಿತು ಅಂತೆಲ್ಲ ಪತ್ತೆ ಹಚ್ಚುವ ಕೆಲಸವನ್ನು ಮಾಡಲಿಕ್ಕೆ ಈಗ ED ಎಂಟ್ರಿ ತೊಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ್ ಪೂಜಾರಿ ಅವರು ಮತ್ತು ಬೆಂಗಳೂರಿನಲ್ಲಿ ತೇಜಸ್ ಗೌಡ ಅಂತ ಒಬ್ಬ ಹಿಂದೂ ಹೋರಾಟಗಾರರು ಇಬ್ಬರು ಕಂಪ್ಲೇಂಟ್ ಸಹಿತ ಫೈಲ್ ಮಾಡಿದರು EDಗೆ. ಇದಕ್ಕೆ ED ಎಂಟ್ರಿ ಆಗಬೇಕು ಅಂತ. ಈಗ ಅದಕ್ಕೆ ಪೂರಕವಾಗಿ ಒಡನಾಡಿ ಮತ್ತು ಸಂವಾದ ಸೇರಿದಂತೆ ಇನ್ನೊಂದಿಷ್ಟು NGOಗಳು ಹಾಗೆ ಒಂದಿಷ್ಟು ಯೂಟ್ಯೂಬರ್ಗಳು ಅವರು ಇವ್ರದ್ದು 5 ವರ್ಷದ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನೆಲ್ಲ ತೆಗೆಯುವ ಪ್ರಯತ್ನವನ್ನು ಈಗ ED ಮಾಡ್ತಾ ಇದೆ. ಯಾಕೆ ಅಂತಂದರೆ, ನೀವು ಯೋಚನೆ ಮಾಡಿ, ಇಲ್ಲಿ ಒಂದು ವ್ಯವಸ್ಥಿತವಾದ ಪಿತೂರಿ ಅನ್ನೋ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ನಾವು ಹೇಳ್ತಿದ್ವಿ, ಆದರೆ ನಂಬಕ್ಕೆ ಯಾರೂ ರೆಡಿ ಇರಲಿಲ್ಲ. ED ಬರೋಂಥದ್ದು ಏನಾಗಿದೆ, ಅದೇನಾಗಿದೆ, NIA ಯಾಕೆ ಬೇಕು ಅಂತೆಲ್ಲ ಹೇಳ್ತಾಯಿದ್ರು. NIA ಇನ್ನೂ ಬಂದಿಲ್ಲ, ಬಟ್ ಆದರೆ ಬರಬಹುದು ಅದು ಕೂಡ. ಯಾಕಂತಂದರೆ ಇದೊಂದು ಷಡ್ಯಂತ್ರ ಅಂತ ಮೊದಲು ಹೇಳಿದ್ದು ನಾವೇನಲ್ಲ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದರು. ಷಡ್ಯಂತ್ರ ಮಾಡಬೇಕು ಅಂತಂದರೆ ಅದರ ಹಿಂದೆ ಯಾರೋ ಇರಬೇಕು. ಯಾರೋ ಹಿಂದೆ ಇದ್ದಾರೆ ಅಂತಂದರೆ ಮುಂದೆ ಕೆಲವ್ರನ್ನ ಬಿಟ್ಟು ಅವ್ರ ಕೈಲಿ ಕೆಲಸಗಳನ್ನು ಮಾಡಿಸ್ಬೇಕು. ಹಿಂದಿದ್ದು ಮುಂದೆ ಇರೋರಿಗೆ ಕೆಲಸ ಮಾಡಿಸ್ಬೇಕು ಅಂತಂದರೆ ಅವರಿಗೆ ದುಡ್ಡು ಕೊಡಬೇಕು. ಈಗ ಕೆಲವೇ ತಿಂಗಳ ಹಿಂದೆ ಯೂಟ್ಯೂಬ್ನಲ್ಲಿ ಏನು ಗೇಮಿಂಗ್ ವೆಬ್ಸೈಟ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಂತಹ ಸಮೀರ್ ಆಲ್ ಆಫ್ ದ ಸಡನ್ನು ಮಾನಿಟೈಸೇಷನ್ ಬೇಡ, ನನಗೆ ಕಾಪಿರೈಟ್ ಬೇಡ ಅಂತ ಹೇಳಿ ಏಕಾಏಕಿ ಫ್ರೀಯಾಗಿ ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅಂದರೆ ಎಲ್ಲಿಂದ ದುಡ್ಡು ಬರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಅಷ್ಟೆಲ್ಲ ಮಾಡ್ತಾನಲ್ಲ, 25 ನಿಮಿಷ 30 ನಿಮಿಷ, ಆ ಮಾಡೋಕ್ಕೆ ಜನ್ರೇಟ್ ಹೆಂಗೆ ಮಾಡಿಸ್ತಾನೆ, ಏನು ಕತೆ ಅನ್ನೋ ಪ್ರಶ್ನೆ ಬರುತ್ತೆ. 100% ಬರುತ್ತೆ. ಸೊ ಹೀಗಿರುವಾಗ ಅದೊಂದು ಮಾತ್ರವಲ್ಲದೆ 12 ವರ್ಷದಿಂದ ಒಂದು ಕೇಸನ್ನು ಆ್ಯಕ್ಟಿವ್ ಆಗಿ ಇಡೋದಿದೆಯಲ್ಲ, ತುಂಬ ಆ್ಯಕ್ಟಿವ್ ಆಗಿ ಇಡೋದಿದೆಯಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಲಕ್ಷ ಹೋರಾಟಗಾರನ ಸೇರಿಸೋದಿರ್ಬೋದು, ಜನ ಸೇರಿಸೋದಿರ್ಬೋದು, ಅವ್ರನ್ನ ಪ್ರತಿದಿನ ಮೇಂಟೈನ್ ಮಾಡೋದಿರ್ಬೋದು, ಆಸ್ತಿಗಳಲ್ಲಿ ಬಹಳ ದೊಡ್ಡ ಮಟ್ಟದ ಚೇಂಜಸ್ಗಳಾಗಿದ್ದಿರ್ಬೋದು, ಓಡಾಡೋಕ್ಕೆ ಒಂದೇ ಸಲಕ್ಕೆ ಹೊರಟ್ರೆ 7-8 ಗಾಡಿಗಳಲ್ಲಿ ಹೋಗೋದಕ್ಕಿರ್ಬೋದು, ಜೊತೆಲಿ 50 ಜನ ಹುಡುಗರನ್ನ ಸಾಕೋದಕ್ಕಿರ್ಬೋದು, ಒಂದು ಸಾವಿನ ಸುತ್ತ ಹೋರಾಟ ಮಾಡ್ತಾ ಇದ್ದವರಿಗೆ 16,000 ಸ್ಕ್ವೇರ್ ಫೀಟ್ನ ಮನೆ ಕಟ್ಟೋದು, 3 ಫ್ಲೋರ್ನ ಬಿಲ್ಡಿಂಗ್ ಕಟ್ಟೋದು ಆಗ್ತಾ ಇದ್ದಾಗ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. ಎಲ್ಲಿಂದ ಬರ್ತಾ ಇದೆ, ದುಡ್ಡು ಯಾರು ಕೊಡ್ತಾ ಇದ್ದಾರೆ, ಯಾರು ಫೀಡ್ ಮಾಡ್ತಾ ಇದ್ದಾರೆ ಇವರಿಗೆಲ್ಲ? ಈ ಪ್ರಶ್ನೆಗಳು ಬಂದಾಗ ಹೌದು, ಇಲ್ಲೇನೋ ಆಗ್ತಾ ಇದೆ, ಇಲ್ಲೆಲ್ಲೋ ಫಾರಿನ್ ಫಂಡ್ಸ್ ಬರ್ತಾ ಇದೆ, ವಿದೇಶಿ ವಿನಿಮಯ ಆಗ್ತಿದೆ ಅನ್ನೋದನ್ನು ಪತ್ತೆ ಹಚ್ಚುವ ಸಲುವಾಗಿ ಈಗ ED ಎಂಟ್ರಿ ಕೊಟ್ಟಿದೆ. ಈಗ ಆರಂಭಿಕವಾಗಿ ಒಂದಿಷ್ಟು ಏನು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಏನೇನಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಅಲ್ಲೆಲ್ಲಾದರೂ ಹೌದು ಇದಾಗಿದೆ ಅನ್ನೋದು ಗೊತ್ತಾದರೆ ಅಧಿಕೃತವಾಗಿ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದರೆ ನಂತರ ವಿಚಾರಣೆ ಮುಂದುವರಿಯುತ್ತೆ. ಇವೆಲ್ಲ ಅಂದ್ಕೊಂಡಿದ್ರು, ಇಲ್ಲ ಬರಲ್ಲ, ED ಯಾಕೆ ಬರಬೇಕು, ಇಲ್ಲೇ SITಲೇ ಮುಗಿಸ್ಬಿಡೋಣ ಇದನ್ನೆಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಯಾವಾಗ ಚಿನ್ನಯ್ಯ ಉಲ್ಟಾ ಹೊಡೆದ, ಯಾವಾಗ ಸುಜಾತ ಭಟ್ ಕೇಸ್ ಸುಳ್ಳು ಅಂತ ಗೊತ್ತಾಯಿತು, ಯಾವಾಗ ಇದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು, ಆವಾಗ ಇವರಿಗೆ ಆತಂಕ ಸ್ಟಾರ್ಟ್ ಆಯಿತು. ಏನಿದು ನಾವು ಮಾಡಿರೋ ಪ್ಲ್ಯಾನ್ಗಳೆಲ್ಲ ಉಲ್ಟಾ ಹೊಡಿತಿದೆ ಅಂತ. ನಮ್ಮ ಹತ್ರ ಸಾಕ್ಷಿಗಳಿದೆ, ನಮ್ಮ ಹತ್ರ ಜೇಬಲ್ಲಿದೆ, ಮೊಬೈಲಲ್ಲಿದೆ, ದೆಹಲಿ ಪೊಲೀಸರು ದಂಗಾಗಿ ಹೋಗಿದ್ರು, ಇದನ್ನು ತೋರಿಸಿದ್ರೆ ಇವರೆಲ್ಲ ಲೈಫ್ ಟೈಮ್ ಜೈಲಲ್ಲಿ ಇರ್ತಾರೆ ಅಂತೆಲ್ಲ ಹಂತವಾಗಿ ಸುಳ್ಳುಗಳನ್ನು ಹೇಳ್ತಾ ಬಂದವರು ಲಾಸ್ಟಿಗೆ UDR ಕಾಪಿಗಳನ್ನು ಇಟ್ಕೊಂಡು ಬಂದು ಇದೇ ಸಾಕ್ಷಿ ಇದೇ ದಾಖಲೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಬಂದು ತಲುಪಿದಾಗ, ಆ ಒಂದು ಅತ್ಯಂತ ಕೆಟ್ಟ ಸನ್ನಿವೇಶಕ್ಕೆ ಬಂದು ತಲುಪಿದ್ದಾರೆ ಅಂತಂದರೆ, ಸೊ ಅಲ್ಲಿಯ ತನಕ ಅವರನ್ನು ಫೀಡ್ ಮಾಡಿದವ್ರು ಯಾರು? ಈಗ ನೋಡಿ, ಗಿರೀಶ್ ಮಟ್ಟಣ್ಣನವ್ರು ಮಾಡುವ ಎಲ್ಲ ಕೆಲಸವನ್ನು ಬಿಟ್ಟು, ಫ್ಯಾಮಿಲಿ ಬಿಟ್ಟು, ಏನು ಬೇಡ ನನಗೆ ಅಂತ ಅಂದ್ಬಿಟ್ಟು
ಇದೊಂದು ಸೌಜನ್ಯ ಪರ ಮತ್ತು ಧರ್ಮಸ್ಥಳದ ವಿರುದ್ಧ ಹೋರಾಟ ಅಂತ ಹೇಳಿ ಬಂದು ತಿಮರೋಡಿಯಲ್ಲಿ ಬಂದು ಕೂತ್ಬಿಟ್ಟಿದ್ರು ತಿಂಗಳುಗಟ್ಟಲೆ, ಏನು ಕೆಲಸ ಮಾಡಿದೆ. ಹಾಗಾದರೆ ಅವ್ರಿಗೇನು ಫೀಡಿಂಗ್ ಆಗ್ತಾಯಿತ್ತು, ಎಲ್ಲಿಂದ ಬರ್ತಾಯಿತ್ತು ದುಡ್ಡು? ಸಮೀರ್ ಮಾಡುವ ಬೇರೆ ಎಲ್ಲ ಕೆಲಸವನ್ನು ಬಿಟ್ಟು, ಬೇರೆ ಎಲ್ಲ ವೀಡಿಯೋಗಳನ್ನು ಬಿಟ್ಟು ಸಿಂಪಲ್ ನಾನು ಧರ್ಮಸ್ಥಳ ವಿರುದ್ಧದ ಮತ್ತು ಸೌಜನ್ಯ ಹೆಸರಿನ ವೀಡಿಯೋದಲ್ಲಿ ಏನಿದೆ ಅದನ್ನು ಮಾತ್ರ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಕಲರ್ ಸುಳ್ಳುಗಳನ್ನು ಹೇಳೋದನ್ನಲ್ಲ ಡಿಸ್ಕ್ಲೇಮರ್ ಹಾಕಿ ಎಲ್ಲಿಂದ ಬಂತು ಫೀಡಿಂಗು? ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಂದ್ಸಲಿ ಹೊರಟ್ರೆ ಅವ್ರ ಹಿಂದ್ಗಡೆ 3-4 ಕಾರುಗಳಲ್ಲಿ ಹುಡುಗರನ್ನೆಲ್ಲ ತುಂಬಿಸ್ಕೊಂಡು ಹೋಗ್ತಾರಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಜೊತೆಲೇ ಇರ್ತಾರೆ, ಅವ್ರ ಮನೆಯಲ್ಲೇ ಇರ್ತಾರೆ. ಎಲ್ಲಿಂದ ಬರ್ತಾಯಿದೆ ದುಡ್ಡು? TJ ಅಂತ ಹೇಳುವಾಗೆ ಸುಜಾತಾ ಭಟ್ಟನ್ನ ಕರ್ಕೊಂಡು ಅವನು ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಲಾಯರ್ನ ಭೇಟಿ ಮಾಡಿ, ಸುಪ್ರೀಂ ಕೋರ್ಟ್ ಲಾಯರ್ನ ಅದಕ್ಕೆಲ್ಲ ಇಟ್ಟು ಅವ್ರನ್ನ ಭೇಟಿ ಮಾಡಿಸಿ ಬರುವಂಗೆ ಆಗಿದೆ ಅಂತಂದರೆ ಅದಕ್ಕೆ ಪ್ರಯಾಣಕ್ಕೆ ಹೋಗೋಕ್ಕೆ ಬರೋಕ್ಕೆ ದುಡ್ಡು ಎಲ್ಲಿಂದ ಬಂತು? ಇದೆಲ್ಲ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಲುವಾಗಿ ಇಡಿ ಇವಾಗ ಬುರುಡೆ ಕೇಸ್ಗೆ ಎಂಟ್ರಿ ಕೊಟ್ಟಿದೆ. ಸೊ ಎಂಟ್ರಿ ಕೊಟ್ಟು ಒಂದೊಂದನ್ನೇ ಪತ್ತೆ ಹಚ್ಚುವ ಕೆಲಸದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಕೆಲವರಿಗೆ ಪುಕ್ಕೂ ಸ್ಟಾರ್ಟ್ ಆಗಿದೆ. ಅಯ್ಯಯ್ಯೋ ನಾವು ಏನೋ ಅಂದ್ಕೊಂಡ್ವಿ, ಅಲ್ಲೊಂದು 4 ಅಸ್ಥಿಪಂಜರ ಸಿಕ್ಬಿಟ್ಟಿದ್ರೆ ಈ ಕೇಸ್ನ ದಿಕ್ಕನ್ನೇ ನಾವು ಬದಲಾಯಿಸ್ಬಿಡ್ಬೋದಾಗಿತ್ತು. ಆದರೆ ಅಲ್ಲೊಂದು ಅಸ್ಥಿಪಂಜರ ಸಿಗದೇ ಇರೋದಕ್ಕೆ ಅಣ್ಣಪ್ಪ ಸ್ವಾಮಿ ಒಂದು ಆಟ ಆಡಿದ್ದಕ್ಕೆ ನಮಗೆ ಇವತ್ತಿಷ್ಟು ಕಷ್ಟ ಆಗ್ತಿದೆಯಲ್ಲ ಅಂತೇಳಿ ಇವಾಗ ಮಮ್ಮಲ ಮರುಗ್ತಾ ಇರ್ಬೋದು. ಮಮ್ಮಲ ಮರುಗಲೇಬೇಕಾಗುತ್ತೆ. ಯಾಕಂತಂದರೆ ದೇವರ ಶಕ್ತಿಯನ್ನು ಪ್ರಶ್ನೆ ಮಾಡುವ ಹಾಗೆ, ದೇವರಿಗೆ ಸೆಡ್ಡು ಹೊಡೆಯುವ ಹಾಗೆ ಅದನ್ನು JCB ಆಗಿ ಮಗ್ಚಿ ಅಲ್ಲ ಅಂತ ಹೇಳಿದ್ಮೇಲೆ ಕ್ಷೇತ್ರಪಾಲನಾಗಿ ಅಣ್ಣಪ್ಪ ಸ್ವಾಮಿ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳೋಕೆ ಏನು ಬೇಕು ಅದನ್ನು ಮಾಡಿದರು. ಈಗ ಇಡಿಯು ಸಹಿತ ಇದಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಇದು ಷಡ್ಯಂತ್ರದ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ, ಕಾಣದ ಕೈಗಳು ಯಾರು? ಇಲ್ಲಿಯ ತನಕ ಆ್ಯಕ್ಟರ್ಗಳು ಮಾತ್ರ ಕಾಣಿಸ್ತಾ ಇತ್ತು, ಡೈರೆಕ್ಟರ್ಗಳು ಮಾತ್ರ ಕಾಣಿಸ್ತಾ ಇದ್ರು. ಆದರೆ ಇದರ ಹಿಂದಿರುವ ಪ್ರೊಡ್ಯೂಸರ್ಗಳು ಯಾರು? ಯಾರ್ಯಾರು ಪ್ರೊಡ್ಯೂಸ್ ಮಾಡಿದ್ರು ಈ ಪಿಕ್ಚರ್ನ? ಎಲ್ಲಿಂದ ಬಂತು ಫಂಡಿಂಗ್ಸು? ಯಾವ್ಯಾವ ಮೂಲದಿಂದ ಬಂತು? ಯಾವ್ಯಾವ NGOಗೆ ಬಂತು? ಯಾವುದೋ ಮಹಿಳೆಯರನ್ನು ಉಳಿಸುವ NGO ಒಂದು ಆಟೋಮ್ಯಾಟಿಕಲಿ ಧರ್ಮಸ್ಥಳದ ವಿರುದ್ಧ ಬಂದು ಏಕಾಏಕಿ ಯಾಕೆ ನಿಂತ್ಕೊಳ್ಳುತ್ತು? ಮಾಡುವ ಕೆಲಸವನ್ನೆಲ್ಲ ಬಿಟ್ಟು ಇವರು ಇದೇ ಕೆಲಸವನ್ನು ದಿನ ರಾತ್ರಿ ಬೆಳಗ್ಗೆ ಸಾಯಂಕಾಲ ಅಂತ ಮಾಡ್ಕೊಂಡು ಕೂತ್ಕೊಂಡ್ರಲ್ಲ ಯಾಕೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಸನ್ನಿಹಿತ ಹತ್ತಿರದಲ್ಲಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಬಟ್ ಒಂದು ಸಮಾಧಾನದ ವಿಚಾರ, ಕೇಂದ್ರ ಸಂಸ್ಥೆಯೊಂದು ಈಗ ಬಂದು ಇಡಿ ವಿಚಾರದಲ್ಲಿ ಈ ಕೇಸನ್ನು ಕೈಗೆತ್ತಿಕೊಂಡು ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ್ಯಾವ ಟೈಮಲ್ಲಿ ಹೆಂಗೆ ಹೋಗಿದೆ ಅನ್ನೋದನ್ನು ಪತ್ತೆ ಹಚ್ಚಿದರೆ ನಿಜವಾಗಿಯೂ ಧರ್ಮಸ್ಥಳಕ್ಕೆ ಅಂಟಿರುವ ಒಂದು ಕಳಂಕ ಶಾಶ್ವತವಾಗಿ ಪರಿಹಾರ ಸಿಗಬಹುದು ಅನ್ನೋದು ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.